ಶ್ರೀ ಶ್ರೀ ನಂಜಾವಧೂತ ಮಹಾಸ್ವಾಮಿಗಳ ಏನು ಒಂದು ವರ್ಧಂತಿ ಮಹೋತ್ಸವವನ್ನು ನಾಳೆ 21 ಏಪ್ರಿಲ್ 2026ರಂದು ವಿಶೇಷವಾಗಿ ಅವರ ಜನ್ಮದಿನಾಂಕವನ್ನು ನೀರಾವರಿ ಹಕ್ಕೊತ್ತಾಯ ಸಮಾವೇಶದ ಹೆಸರಿನಲ್ಲಿ ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ತಾಲೂಕಿನ ಮಠದ ಸದ್ಭಕ್ತರು ಭಕ್ತವೃಂದದವರು ಮತ್ತು ಈ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಇವತ್ತು ಆಚರಿಸ್ತಾ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಆ ಒಂದು ಪೂರ್ವಭಾವಿಯಾಗಿ ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಏನು ಶಾಸಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಚಿದಾನಂದ ಗೌಡ್ರವರ ನೇತೃತ್ವದಲ್ಲಿ ಮತ್ತು ನಮ್ಮ ಡಾಕ್ಟರ್ DM ಗೌಡ್ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ತಾಲೂಕಿಗೆ ಸಾಕಷ್ಟು ಚಿರಪರಿಚಿತರು ಮತ್ತು ಇದೇ ತಾಲೂಕಿನವರಾಗಿರ್ತಕ್ಕಂಥ ನಮ್ಮ DHO ಆಗಿ DS ಅವರಾಗಿ ಸಾಕಷ್ಟು ಸೇವೆಯನ್ನು ಈ ತಾಲೂಕಿಗೆ ಮಾಡಿರ್ತಕ್ಕಂಥ ನಮ್ಮ ವೀರಭದ್ರಪ್ಪನವರು ಎಲ್ಲರೂ ಮತ್ತು ನಮ್ಮ ತಾಲೂಕಿನ ಭಕ್ತ ವೃಂದದವರು ಇವತ್ತು ಅವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಈ ತಾಲೂಕಿನ ಎಲ್ಲ ಇವತ್ತು ರೈತರು ಆ ಒಂದು ಹಕ್ಕೊತ್ತಾಯ ಸಮಾವೇಶ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆಗಮಿಸಬೇಕಾಗ್ತದೆ. ಯಾಕೆಂದರೆ ಈ ತಾಲೂಕಿಗೆ ಒಂದು ರೈತರಿಗೆ ಏನಾದರೂ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ನಮ್ಮ ನಂಜಾವಧೂತರು. ಅವರ ಒಂದು ಪರಿಕಲ್ಪನೆ ಇವತ್ತು ನೀರಾವರಿ ಹಕ್ಕೊತ್ತಾಯದ ಒಂದು ಹೆಸರಿನಲ್ಲಿ ಈ ತಾಲೂಕಿಗೆ ನೀರನ್ನು ಹರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಎಲ್ಲ ರಾಜಕಾರಣಿಗಳ ಕಿವಿಹಿಡಿಯೋದ್ರ ಮುಖಾಂತರ ಮತ್ತು ಸರ್ಕಾರಗಳಿಗೆ ಒತ್ತಡವನ್ನು ಹಾಕೋದ್ರ ಮುಖಾಂತರ ಇವತ್ತು ಹೇಮಾವತಿ ಇರ್ಬೋದು, ಭದ್ರಾ ಇರ್ಬೋದು ಮತ್ತು ಎತ್ತಿನೊಳೆ ಇರ್ಬೋದು, ಇಂಥ ಯೋಜನೆಗಳನ್ನು ಈ ತಾಲೂಕಿಗೆ ಕೊಟ್ಟಂತಹ ಕೀರ್ತಿ ಇವತ್ತು ಮೊದಲಿಗೆ ನಮ್ಮ ನಂಜಾವಧೂತರಿಗೆ ಸಲ್ಲಬೇಕಾಗ್ತದೆ. ಮತ್ತು ಅದರ ಜೊತೆಯಲ್ಲಿ ಇವತ್ತು ನಮ್ಮ ತಾಲೂಕಿನ ಪ್ರತಿಯೊಬ್ಬ ರೈತರು ಕೂಡ ಈ ನಂಜಾವಧೂತರ ಒಂದು ಈ ಜನ್ಮದ ವರ್ಧಂತಿಯ ಮಹೋತ್ಸವಕ್ಕೆ ಒಂದು ರೈತರ ದಿನಾಚರಣೆ ಅಂತಲೂ ಕೂಡ ಆಚರಿಸಿದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಈ ತಾಲೂಕಿನ ರೈತರಿಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು, ಈ ತಾಲೂಕಿನ ರೈತರಿಗೆ ಒಂದು ಅವರ ಜೀವನವನ್ನ, ಅವರ ವ್ಯವಸಾಯವನ್ನ, ಅವರ ಆರ್ಥಿಕ ಶಕ್ತಿಯನ್ನ ಇವತ್ತು ಹೆಚ್ಚು ಮಾಡ್ಕೋಬೋದಕ್ಕೆ ಮಾನ್ಯ ನಂಜಾವಧೂತರವರು ಕೊಟ್ಟಿರ್ತಕ್ಕಂಥ ಸೇವೆ ಇವತ್ತು ನಿಜಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಪಟ್ಟನಾಯಕನಹಳ್ಳಿ ಸ್ಫಟಿಕಪುರಿ ಶ್ರೀ ಕ್ಷೇತ್ರ ಇದರ ಅಧ್ಯಕ್ಷರಾದಂಥ ನಂಜಾವಧೂತ ಶ್ರೀ 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 ನಂಜಾವಧೂತ ಮಹಾ ಗುರುಗಳು ಜಗದ್ಗುರುಗಳ ಒಂದು 47ನೇ ಹುಟ್ಟುಹಬ್ಬದ ಪ್ರಯುಕ್ತ, ಜಯಂತಿಯ ಪ್ರಯುಕ್ತ ಇವತ್ತು ಶಿರಾನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡೋದ್ರ ಮುಖಾಂತರ ನಮ್ಮ ಎಲ್ಲ ನಂಜಾವಧೂತ ಶ್ರೀಗಳ ಭಕ್ತವೃಂದ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಶ್ರೀಗಳ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಬೇಕು ಅನ್ನೋ ಒಂದು ಆಶಯವನ್ನು ಇಟ್ಕೊಂಡು ಇವತ್ತು ಇಲ್ಲಿ ಭೇಟಿ ಕೊಟ್ಟು ಹಣ್ಣು ಹಂಪಲು ವಿತರಣೆ ಆಗಿದೆ. ನಾಳೆ ವಿಶೇಷವಾಗಿ ಪ್ರತಿ ವರ್ಷದಂತೆ ನಂಜಾವಧೂತ ಶ್ರೀಗಳು ಪೀಠಾಧ್ಯಕ್ಷರಾದಿಂದ ಇಲ್ಲಿವರೆಗೂ ಕೂಡ ಅವರ ಹುಟ್ಟುಹಬ್ಬ ಅಂತ ಆಚರಿಸ್ಕೊಳ್ಳದೆ ನೀರಾವರಿ ಹಕ್ಕೊತ್ತಾಯ, ಅದರಲ್ಲೂ ವಿಶೇಷವಾಗಿ ಸಿರಾ ಅಥವಾ ತುಮಕೂರು ಅನ್ನೋದಲ್ಲದೆ ಮಧ್ಯ ಕರ್ನಾಟಕ ಭಾಗಕ್ಕೆ ಏನು ರೈತಾಪಿ ವರ್ಗಕ್ಕೆ ನೀರಾವರಿ ಸಮಸ್ಯೆ ಬಂದಾಗ ಸ್ಪಂದಿಸ್ಕೊಂಡು ಬಂದಿದ್ದಾರೆ. ಇದನ್ನು ನೀರಾವರಿ ಹಕ್ಕೊತ್ತಾಯ ಒಂದು ಸಮಾವೇಶ ಅನ್ನೋ ರೀತಿಯಲ್ಲಿ ನಾವೆಲ್ಲ ಶ್ರೀಗಳ ಮಾರ್ಗದರ್ಶನದಲ್ಲಿ ಅವರು ಶ್ರೀಗಳ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಬರೋದು ಆಗ್ತಾ ಇದೆ. ನಾಳೆ ಕೂಡ ಶ್ರೀಗಳ ಹುಟ್ಟುಹಬ್ಬವನ್ನು ನೀರಾವರಿ ಹಕ್ಕೊತ್ತಾಯ ಅಂತೇಳಿ ಆಚರಣೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಸಿರಾ ತಾಲೂಕಲ್ಲಿ ನಮ್ಮ ಹುಲಿಕುಂಟೆ ಮತ್ತು ಗೌಡಗೆರೆ ಹೋಬಳಿಗೆ ಏನು ನೀರಿನ ಒಂದು ಸಮಸ್ಯೆ ಇದೆ, ಅದರ ಜೊತೆಗೆ ಕಳ್ಳಂಬೆಳ್ಳ ಹೋಬಳಿಯ ಒಂದಷ್ಟು ಭಾಗಗಳಿಗೆ ಎತ್ತಿನಹೊಳೆ ನೀರು ಬರಬೇಕಾಗಿದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಅಪ್ಪರ್ ಭದ್ರಾ ಯೋಜನೆ ಚುರುಕುಗೊಳಿಸೋದ್ರಿಂದ ಹಿಡಿದು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಚಿಂತನ ಮಂಥನ ಸಭೆ ನಾಳೆ ನಡೆಯುತ್ತೆ. ಆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸಮುದಾಯದ ಮುಖಂಡರಾದಿಯಾಗಿ ಜಾತ್ಯತೀತವಾಗಿ ನಂಜಾವಧೂತ ಶ್ರೀಗಳ ಭಕ್ತವೃಂದ ಅಲ್ಲಿ ಸೇರುತ್ತೆ.
ಸೊ ನಾವು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಆ ಮೂಲಕ ಮಧ್ಯ ಕರ್ನಾಟಕ ಭಾಗದ ನೀರಾವರಿ ಹಕ್ಕೊತ್ತಾಯ ಹೋರಾಟ ಏನಿದೆ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬಬೇಕು. ಈ ಭಾಗದ ರೈತಾಪಿ ವರ್ಗದ ಏನು ಸಮಸ್ಯೆಗಳಿದ್ದಾವೆ ಅದಕ್ಕೆ ಸ್ಪಂದಿಸುವಂಥದ್ದು ಆಗಬೇಕು ಅಂತೇಳಿ ನಾನು ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಪಟ್ಟಣನಲ್ಲಿಯ ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ನಂದ್ಯಾವಧೂತ ಸ್ವಾಮೀಜಿಯವರ ಒಂದು 47ನೇ ಜನ್ಮದಿನಾಚರಣೆಯ ಪ್ರಯುಕ್ತ ಈ ದಿವಸ ಸಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಅವರ ಸಕಲ ಭಕ್ತವೃಂದದವರು ಆಗಮಿಸಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಒಂದು ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡೋದ್ರ ಮೂಲಕ ಅವರ ಜನ್ಮ ದಿನಾಚರಣೆಯನ್ನು ಒಂದು ಆಚರಣೆ ಮಾಡಲಿಕ್ಕೆ ಬಂದಿದ್ದಕ್ಕಾಗಿ ನಮ್ಮ ಇಲಾಖೆಯ ವತಿಯಿಂದ ಮತ್ತು ನಮ್ಮ ಆಸ್ಪತ್ರೆಯ ವತಿಯಿಂದ ಅವರ ಸಕಲ ಭಕ್ತವೃಂದಕ್ಕೆ ಮತ್ತು ನಮ್ಮ ಸಿರಾ ವಿಧಾನ ಪರಿಷತ್ತಿನ ಶಾಸಕರು ಮತ್ತು ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಚಿದಾನಂದ ಗೌಡ ಸಾಹೇಬರಿಗೆ ಮತ್ತು ನಮ್ಮ ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಶ್ರೀ SR ಗೌಡ್ರಿಗೆ ಮತ್ತು ಅವರ ಎಲ್ಲ ಭಕ್ತವೃಂದ ಸ್ವಾಮೀಜಿಯವರ ಭಕ್ತವೃಂದಕ್ಕೆ ಈ ಸಂದರ್ಭದಲ್ಲಿ ನಾನು ನಮ್ಮ ಆಸ್ಪತ್ರೆ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಶುಗರ್ 400 ಇದೆ 500 ಇದೆ ಅಂತ ಟೆನ್ಷನ್ ಆಗ್ತಿದ್ದೀರಾ? ಬೆಳಗ್ಗೆ ಸಂಜೆ ಇನ್ಸುಲಿನ್ ತಗೊಂಡು ಸಾಕಾಗೋಗಿದ್ಯಾ? ಹಾಗಾದ್ರೆ ಇನ್ಸುಲಿನ್ ಬದಲು ಜೀನಿ ಶುಗರ್ ಆಮ್ಲನ ತಗೊಳ್ಳಿ. ಬೆಳಗ್ಗೆ 1 ಗ್ಲಾಸು, ಸಂಜೆ 1 ಗ್ಲಾಸು. 99% ನಿಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಒಂದು ಉತ್ತಮ ಆಹಾರದ ಜೊತೆಗೆ ನಿಮ್ಮ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಜೀನಿ ಶುಗರ್ ಆಮ್ಲ ಸಜ್ಜೆ, ನವಣೆ, ರಾಗಿ ಮುಂತಾದ ಸಿರಿಧಾನ್ಯಗಳನ್ನು ಒಳಗೊಂಡಿರೋದ್ರ ಜೊತೆಗೆ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ರಾಮಬಾಣ ಅಂದರೆ ಬೆಟ್ಟದ ನಲ್ಲಿಕಾಯಿ. ಇದರಲ್ಲಿರುವಂಥ ಬೆಟ್ಟದ ನಲ್ಲಿಕಾಯಿಯ ಗುಣಗಳು ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಅಂಶಗಳು ನಮ್ಮ ದೇಹದೊಳಗೆ ಹೋಗಿ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಿ ಶುಗರ್ ಲೆವೆಲ್ನ ನಾರ್ಮಲ್ ಮಾಡುತ್ತೆ. ಮತ್ತ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಜೀನಿ ಶುಗರ್ ಆಮ್ಲನ 3 ತಿಂಗಳು ಬಳಸಿ ನಿಮ್ಮ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಿ.